ನಮ್ಮ ಅಣ್ಣಗೂ ನಮ್ಮ ಅತ್ತಿಗೆಮ್ಮಗೂ ಯಾರು ಹೇಳಿರ್ಬೇಕು ಎಲೆಕ್ಷನ್ ಕೊಡಕ? ಕೇಳಿದ್ರ ಗೌಡ್ರು ಇಲ್ಲ ಅಂತಾರ. ಯಾರ ಇವ್ರಿಗೆ ಬೀಜ ತುಂಬಿರ್ಬೇಕಂತ? ಇವರು ರಾಜಣ್ಣ ವೆಂಕಟೇಶ್ ನೋಡಿದ್ರ ಇಲ್ಲ ಈ ಸತ ನೀನೇ ಎಲೆಕ್ಷನ್ ಕೊಡು ಅಂತಾರ. ಅಲ್ಲಿ ನೋಡಿದ್ರ ನಮ್ಮ ಅಣ್ಣ ಇಲ್ಲ ನಾನ ಕೊಡ್ತೇನೆ ಅಂತಾನೆ. ಅದಂತಾರಲ್ಲ, ಇಲೆಕ್ಷನ್ ಬಂದು ಅಣ್ಣನ ತಂಬಳಿ ಜಗಳ ಹಚ್ತಾವ. ಬೇಡ, ಇಲೆಕ್ಷನ್ ಸವಾಸನ ಬೇಡಪ್ಪ. ನಮ್ಮ ಅಣ್ಣನ ಕೊಡ್ಲಿ ಇಲೆಕ್ಷನ್ಗೆ, ಅವನಿಗೆ ನಾ ಸಪೋರ್ಟ್ ಮಾಡಿ ದುಡಿಬೇಕು ನಾನು. ನಾಗೇಶ, ಯಾಕ ಸುಮ್ಮನೆ ಕುಂತ್ಕೊಂಡಿ ಬೇಜಾರಾಗಿ ಒಬ್ನ? ಚಿಂತೆ ಮಾಡಾಕತ್ತೇನ? ಏನಿಲ್ಲ ನೋಡಪ್ಪ, ಹಂಗ ಸುಮ್ಮನೆ ಕುತ್ಕೊಂಡೆ. ಯಾಕ ಬೇಜಾರಾಯ್ತಾ? ಇಲ್ಲ ರಜಣ್ಣ ವೆಂಕಟೇಶ, ಪಾಪ ನೀವೇನು ಆಸೆ ಇಟ್ಕೊಂಡು ಕೇಳಿದ್ರನ್ನ ಗೊತ್ತಿಲ್ಲ ಎಲೆಕ್ಷನ್ ಕೊಡೋ ಅಂತ ಅಂದ್ರಿ. ಅದಕ್ಕೆ ಈ ಸತಿ ಬೇಡ, ಏನೋ ನಮ್ಮ ಅಣ್ಣ ಎಲೆಕ್ಷನ್ ಕೊಡ್ತಾನೆ ಅಂತ ಅನ್ನಕತ್ತಾನೆ. ಅವನ ಎಲೆಕ್ಷನ್ ಕೊಡ್ಲಿ. ಅಲ್ಲ, ಈ ನಿರ್ಧಾರ ನೀ ಯಾಕೆ ತಗೊಂಡಿ? ನಾವೆಲ್ಲ ಇಲ್ಲಂದೇನು ಜೊತೆ ಸಪೋರ್ಟ್ ಆಗಿ? ಬೇಡ್ರಿ, ನನಗೆ ಕೊಡೋದು ಬೇಡ ರಜನ ವೆಂಕಟೇಶ, ನಮ್ಮ ಅಣ್ಣ ಕೊಡ್ತಾನಂತೆ. ಅವ್ನು ದುಡೇನ್ರಿ ಈ ಸತಿ ನಮ್ಮ ಅಣ್ಣಗೆ ಸಪೋರ್ಟ್ ಮಾಡ್ರಪ್ಪ ಎಲ್ಲರೂ. ಅಲ್ಲೋ ನಾಗೇಶ, ಅಷ್ಟ್ಯಾಕ ಮನಸ್ಸು ನೋವು ಮಾಡ್ಕೊಂಡು ಕುಂದಿರ್ತೀಯೋ? ಬೇಡ, ಅಷ್ಟು ಅಣ್ಣ ಅಣ್ಣ ಅನ್ನಂತಂದು ಅತ್ಲಾಗ ನೀನು ಇದು ಮಾಡಬೇಡು. ನಿನಗೆ ಎಷ್ಟು ಸಪೋರ್ಟ್ ಮಾಡಕತ್ತೇವಿ, ಊರನ್ ಜನನು ಎಷ್ಟು ನಿನಗೆ ಬೆಂಬಲ ಕೊಡಕತ್ತಾರ. ಅದು ಅಂತಲ್ಪ ನಾನು, ನೀ ಅದ್ರ ಬಗ್ಗೆ ಯಾಕೆ ವಿಚಾರ ಮಾಡವಲ್ಲಿ ಅಂತ. ಇಲ್ಲ, ನಾನು ಹಂಗೆ ತಿಳ್ಕೊಂಡಿದ್ದೆ. ಏನು ಮಾಡೋಕೆ, ನಮ್ಮ ಮನೆಗೆ ಈ ಥರ ಅದಾರ ಅಂತ ನನಗೆ ಗೊತ್ತಿದ್ದಿಲ್ಲ. ನಮ್ಮ ಅತ್ತಿಯಮ್ಮ ನೋಡಿದ್ರು ಇಲ್ಲ ನೀ ಈ ಸತಿ ಕೊಡಬೇಡ, ನನ್ನ ಗಂಡು ಕೊಡ್ತಾನಂತ ಅಂದ್ಲು. ಬ್ಯಾಡ್ರ, ಅದಕ್ಕೆ ಬ್ಯಾಡ್ರ ಜನ, ದೇವರು ನಿಮಗೆ ಕೈ ಮುಗಿತಾನೆ. ನಮ್ಮ ಅಣ್ಣ ಸಪೋರ್ಟ್ ಮಾಡೋಣ ಎಲ್ಲರೂ. ಅದು ಅರ್ಥ ಆಗೋಲ್ದು, ನಮ್ಮ ಮಾತು ಕೇಳೋ ಸ್ವಲ್ಪ. ಅವರು ಒಳ ಸಂತೆ ಬೇರೆ ಹಾಕತ್ತದು. ನೀನು ನಾವು ಸಪೋರ್ಟ್ ಅದಪ್ಪ ಅಂತ ಹೇಳಿದ್ರು ನಮ್ಮನ್ನ ಮಾತು ನಂಬಕ್ದೇ ಇರಲಿಲ್ಲ. ನಾವು ಬ್ಯಾಡ್ರ ಅದ್ರ ಬಗ್ಗೆ ನಾವು ದುಡಿತೇವು, ನೀನು ವಿಚಾರ ಮಾಡಬೇಡ. ಬ್ಯಾಡ್ರ ಜನ ವೆಂಕಟೇಶ್, ದಯವಿಟ್ಟು ನಿಮಗೆ ಕೈ ಮುಗಿತಾನೆ. ನನ್ನ ಸುದ್ದಿ ಬಿಡ್ರಿ, ನಮ್ಮ ಅಣ್ಣಗೆ ದುಡಿತೇನೆ ನಾನು. ಯಾಕೆ ಹೇಳಿ, ಎಲೆಕ್ಷನ್ ಅನ್ನೋದು ನಮ್ಮ ತಲೆಗೆ ಇಲ್ಲ. ಯಾಕೆ ಹೇಳಿ, ನಾವು ಜನ ಸೇವೆ ಮಾಡ್ಬೇಕನ್ನೋ ನಮ್ಮ ತಲೆಗೆ ಇತ್ತು. ಆದ್ರೆ ನೀವೇನ ಪಾಪ ಖುಷಿದ ಹೇಳಿದ್ರಿ. ಬೇಡ, ನಿಮ್ಗೆ ಕೈ ಮುಗಿತೀನಿ, ಬೇಡ ನಾನು. ಅಲ್ಲೋ ನಾಗೇಶ, ಸಮಾಧಾನ ಮಾಡಿ ಕುಂದ್ರು. ಮಾತಾಡು, ಯಾಕೆ ಮಾಡ್ತಿದ್ವಿ? ಇಲ್ಲ, ಅಲ್ಲೋ ಸಿಟ್ಟು ಮಾಡ್ಕೊಂಡು ಇದು ಮಾಡ್ಕೊಂಡು ಮನಸ್ಸು ಬೇಜಾರು ಮಾಡ್ಕೊಂಡು ಹೋಗ್ಬಾರ್ದು. ಅಲ್ಲೋ ಅದು ದುಡ್ಡು ಎಷ್ಟು ಖರ್ಚಾದ್ರೂ ನಾವು ನೋಡ್ಕೊಂತೇವಂತ ಹೇಳೈತಿ. ಅದು ಹೇಳೈತೆ ಅವನಿಗೆ. ಬೇಡ, ನಮ್ಮ ಅಣ್ಣ ಅಂತ ಕುಂದ್ರಲಿ. ನನ್ನ ಅಣ್ಣ ಕುಂತ್ರು ಬೇರೆ ಅಲ್ಲ, ನಾ ಕುಂತ್ರು ಬೇರೆ ಅಲ್ಲ. ನಮ್ಮ ಅಣ್ಣ ದುಡಿಯನ್ ರೋಷ್ಟು ಸೇರಿ ಹಂಗಲ್ಲೋ. ಮತ್ ನೀನ ನಿಂತ ಬಿಡಲ್ಲ, ಅದಕ್ಕೇನ್ ಸಂಬಂಧ? ಅವ ಬಂದ್ರು ಆಟ, ನೀ ಬಂದ್ರು ಆಟ ಅಂತಿದ್ದಿ ಬಾಯಿಲೆ. ಮತ್ ನೀನ ಬಂದ್ಬಿಡು, ನಿನಗ ಜನರದು ಬಾಳ ಹೋಪ್ಸ್ ಐತಿ, ಅದನ್ನ ಅರ್ಥ ಮಾಡ್ಕ ನೀನ. ಅಲ್ಲ ರಾಜಣ್ಣ, ಮತ್ತೆ ಇಲೆಕ್ಷನ್ ಕುಂತ್ರ ಏನ್ ಜನರ ಸೇವೆ ಮಾಡ್ಬೇಕನ್ನೋದು ಏನೈತೇನ? ಪ್ರಶ್ನೆ ಅಲ್ಲ. ನಿನ್ನ ಕೈಯಾಗ ಅಧಿಕಾರ ಇದ್ರೆ ನಮಗೂ ಒಂದು ಬೆಂಬಲ ಇರ್ತೈತಿ, ನಮಗೂ ಒಂಥರ ಹೆಮ್ಮೆಪ್ಪ. ನಮ್ಮ ಅದಪ್ಪ ನಾಗೇಶ, ಒಂದು ಸ್ಥಾನ ಸಿಗ್ಲಿ ಅಂತಂದು ನೀನು ಬಡ್ದಾಡ್ಕಂತಾವ್ ನಾವು. ಅದು ಅಂತಾರಪ್ಪ, ಜನರ ಸೇವೆ ಮಾಡ್ಬೇಕು, ಅಧಿಕಾರದಾಗ ಇದ್ರ ಮಾಡ್ಬೇಕು ಅನ್ನೋದನ್ನ ನಾವೇನು ಇದನ್ನ ಇಟ್ಕೊಂಡು ಏನು ಮಾಡಕತ್ತಿಲ್ಲ. ನಿನಗೆ ಒಂದು ಸ್ಥಾನ ಗೌರವ ಮಾನ ಇರೋದಕ್ಕನ ಈ ಇದಕ್ಕೆ ಬಂತಲ್ಲ ಅಂದ್ರೆ ನಿನಗೆ ಒಂದು ಇದು ಸಿಕ್ತತ್ತಲ್ಲೋ. ಆಯ್ತ್ರಪ್ಪ, ನಿಮ್ಮ ಮಾತು ಕೇಳಿ ನಾನು ನನ್ನ ಅಣ್ಣನ ಎಲೆಕ್ಷನ್ ಮಾಡಕ್ ಹೋತಂದ್ರ ಸುಮ್ಮನೆ ನಮ್ಮೊಳಗ ಸುಮ್ಮನೆ ವಿಷ ಬೆಳಿತೈತಿ. ಬೇಡ, ದಯವಿಟ್ಟು ಇದು ಒಂದ್ಸತಿ ನಮ್ಮ ಅಣ್ಣಗೆ ಅವಕಾಶ ಕೊಡೋಣ್ರಿ. ನಾಗೇಶ, ಅಲ್ಲೋ ಅಣ್ಣ ಅಂತ ದುಡಿಯೋಣ ಅಂತ ಅಂತಿದಿ ಹೇಳ್ತಿದಿ. ಎಷ್ಟಂತ ದುಡಿಯೋನು? ಅದು ಬೇಡ, ನಿಂದು ನೀನ್ ನೋಡು. ಇರ್ಲಿ ಇಲ್ಲ ರಜಣ, ಬೇಡ, ನೀವೇನಾರ ಇಟ್ಕೊಳ್ರಿಪ್ಪ ತಲೆಗ. ನಮ್ಮ ಅಣ್ಣಗಂತೂ ನಾನು ಈ ಸಲ ಸಪೋರ್ಟ್ ಮಾಡ್ತಾನೆ, ನೀವು ತಿಳಿದಂಗೆ ಮಾಡ್ಕೊಡ್ರಿ. ಅಲ್ಲೋ ನಾಗೇಶ, ಗೆಳತನಕ ಕೊಡೋದು ಇಷ್ಟ ಬೆಲೆ ಏನು? ಏನ್ ಹೇಳದೈತಪ್ಪ? ಅಲ್ಲ, ಇವನ ನಮ್ಮ ಗೌಡ್ರು ಹೇಳಿದ್ದ ಮರ್ತು ಬಿಟ್ನಲ್ಲ. ರಾಮಣ್ಣನ ಕರ್ಕೊಂಡು ಒಂದು ಸ್ವಲ್ಪ ಮನೆಗೆ ಹೋಗಿ ವಾತಾವರಣ ಹೆಂಗೈತಿ ಅಂತ ನೋಡು ಅಂತ ಹೇಳಿದ್ರು. ಅಲ್ಲ ಸರಿ ತಡಿ, ನಮ್ಮ ಗೌಡ್ರಿಗೆ ಫೋನ್ ಹಚ್ತಾರೆ. ಏನು ಹೋದ್ಮೇಲೆ ಅದು ಎಲ್ಲಿರ್ತಾರೋ ಏನು ಒಂದು ಗೊತ್ತಾಗಲ್ಲ. ಗೌಡ್ರು ಹಿಂಗಾಗಿ ಎತ್ತಿರ ಪಾಡಪ್ಪ, ಎಲ್ಲಿ ಕುಂತಾರೋ ಏನು, ಯಾವ ಮೀಟಿಂಗ್ನಾಗ ಅದಾರೋ. ಹಲೋ, ಪಂಚರಂಗಿ, ನಾನು ಇವತ್ತು ಬಳ್ಳಾರಿ ಬಂದಿದ್ದೆ ಒಂದು ಎಮರ್ಜೆನ್ಸಿ ಕೆಲಸದಿಂದ. ಹಾ, ಏನಿಲ್ಲ ಗೌಡ್ರ, ಮತ್ತೆ ರಾಮಣ್ಣನ ಕರ್ಕೊಂಡು ಸ್ವಲ್ಪ ಊರಾಗ ಹೋಗ್ಬಾ, ಸ್ವಲ್ಪ ವಾತಾವರಣ ತಿಳ್ಕೊಂಬ ಅಂತ ಹೇಳಿದ್ರಲ್ಲ ರಪ್ಜೆ. ಎಲ್ಲ ಇವತ್ತೆಲ್ಲ ಮನೆಗೆ ಹೋಗಿ ಎಲ್ಲ ಪ್ರಚಾರ ಮಾಡಿ. ಹಾನ್ ರೀ ಗೌಡ್ರ, ಎಲ್ಲ ಪ್ರಚಾರ ಮಾಡಿ ಅದು ಏನಿದೆ ಇವತ್ತು ಆ ಕೆಲ್ಸಗಳು ಸಾಯಂಕಾಲದೊಳಗೆ ಏನ್ ಬೇಕು ಎಲ್ಲ ಖರ್ಚು ಮಾಡಿ ಕ್ಲಿಯರ್ ಮಾಡಿ. ಆತ್ ಗೌಡ್ರ, ಇದು ಈಗ ರಾಮಣ್ಣನ ಕರ್ಕೊಂಡು ಹೊಂಟನ್ರಿ. ಅವ್ನ ಯಾಕೆ ಇಷ್ಟೊತ್ತಾದ್ರೂ ಬರ್ಲಿಲ್ಲ. ನಿನ್ನೆ 12 ಗಂಟೆ ಸುಮಾರು ಕೂಡಿದ್ ರಾತ್ರಿ ಸಸ್ಪೆನ್ಸ್ ಹೇಳಿನಿ.
ಅದಕ್ಕೆ ಒಂದು ಸ್ವಲ್ಪ ಖರ್ಚು ವೆಚ್ಚ ಅಂತ ಇರ್ತಾವ್ರಿ. ಒಂದು ₹1,00,000 ಏನ ಟನ್ ಅನ್ಸಿದ್ರಿ ನಮ್ಮ ಅಮೌಂಟಿಗೆ. ಅದು ದುಡ್ಡು ಎಷ್ಟನ ಆಗ್ಲಿ ನಾನು ನಿನಗೆ ಅಕೌಂಟ್ ಫೋನ್ ಪೇ ಮಾಡ್ತೀನಿ. ಆಯ್ತು ಕೊಡ್ರಿ. ಆಗ್ಲಿ ಎಲ್ಲ ಖರ್ಚು ಮಾಡಿ ಕ್ಲಿಯರ್ ಮಾಡ್ಕೋ. ಆಯ್ತು ಕೊಡ್ರಿ ಹಾಕ್ರಿ ಜಲ್ದಿ ಹಾಕ್ರಿ. ಈಗ ರಮಣರ ಮನೆ ಹೊಂಟನ್ರಿ, ಅವ್ರ ಮನೆ ಹೊರಲ್ ದಾಟೋದ್ರೊಳಗನ ಟನ್ ಅನ್ಬೇಕು ನೋಡ್ರಿ ನನಗೆ. ನಾನು ಹಾಕ್ತೀನಿ, ಅದು ಪೇಮೆಂಟ್ ಎಷ್ಟನ ಆಗ್ಲಿ ನಾನು ಹಾಕ್ತೀನಿ, ನೀನು ಅದನ್ನ ಇದು ಮಾಡ್ಕೋ. ಆತ್ರಿ ಕೊಡ್ರಿ. ಶರಣು ಸರಿ ಅಣ್ಣ, ನಿಧಾನ ಬನ್ರಿ. ಓಕೆ. ಗೌಡ್ರ ಊರಾಗಲ್ಲ ಈ ಪಟ್ ನಂಬ್ದ ಎಲ್ಲ ರಾಜಕೀಯ ಹೆಂಗೆ ಮಾಡ್ತಾನೆ ನಾನು ನೋಡ್ರಿ. ರಾಮಣ್ಣನ ಮನೆಗೆ ಹೋಗ್ತಾನೆ ಸ್ಟೈಲಾಗಿ. ಮಧ್ಯಾಹ್ನದ ಮನ್ಯಾಗ ಯಾರು ಇರೋದಿಲ್ಲ, ಹಂಗೆ ಒಂದೊಂದು 2 3 4 ರಾಮಣ್ಣಿಗೆ ಏನೇನಾರ ಹೇಳಿ ಪಾಪ ಅದೇ ಚಕ್ಲಿ ಕೊಟ್ರು ತಿಂತತಿ, ಕೋಡಬಳಿ ಕೊಟ್ರು ತಿಂತತಿ. ಕರ್ಕೊಂಡು ಊರಾಗ ಅಡ್ಡಾಡಿ 20-30 ರೂಪಾಯಿ ಖರ್ಚು ಮಾಡಿದ್ರಿ. ಓದೋದು 50,000 60,000 ಹಚ್ಚೋದು ಮುಂದಿನ ಗೊತ್ತೈತಿ. ರಾಮಣ್ಣ ಓಸ್ತಿ ಗಾಡಿ ಅದಂಗೆ ಇದೆಯಲ್ಲ ಬರೀಯ ಮೈಸೂರು ದಸರಾಗಿನ ಆನೆ ಅದಂಗೆ ಆಗಿದೆ ಪಾಪ. ಹುಣ್ಸಿಯೇ ಇಲ್ಲ ನೀವು ಅಪ್ಪನ ಉಣ್ಗಿಂತ ಏನು ಮರಿ ಹೌದಪ್ಪ. ನೀನು ನೋಡಪ್ಪ ಮಗ ನೋಡ್ರಿ ಹಂಗೈತಿ. ಹೆಂಗೆ ಮ್ಯಾಚ್ ಆಡಿದ್ರು ಇದು ಹೆಂಗೆ ಮ್ಯಾಚ್ ಮಾಡಿದ್ರು ಮರೇ ಪಂಚರಂಗಿ. ಅಲ್ಲ ನಾವ್ ಯಾಕೆ ಕೆಲ್ಸಕ್ಕೆ ಹೊಂಟೇವಿ? ಹೌದಿಲ್ರಿ, ಈಗ ಎಲೆಕ್ಷನ್ ಕೆಲಸ ಬಿಟ್ಟಿದ್ ಏನಿದೆ ನೀ ಹಂಗದಿ ನೀ ಹಂಗದಿ ಮಾಂತಿಶಮ್ ನೀವು ಹೋಗ್ಬರ್ರಿ ನಡಿ. ಪ್ರಚಾರ ಮಾಡೋದಂದ್ರೆ ಬರೀ ಕಾಮಿಡಿ ಮಾಡ್ಕೊಂತ ಹೊಂಟ. ಅಲ್ಲೋ ರಜಣ, ಅವ್ರ ಅಣ್ಣಗೋಸ್ಕರ ಇವ ನಾಗೇಶ ಇಲೆಕ್ಷನ್ಗೆ ನನ್ನ ಕೊಡಕ್ ಒಲ್ರಪ್ಪ ಅಂತ ತಂದು ಕೈ ಮುಗಿದು ನಾನು ಒಲ್ರಪ್ಪ ನಾನು ಕೈ ಬಿಡ್ರಿ ಅಂತ ತಂದು ಸಿಟ್ ಮಾಡ್ಕೊಂಡ ಹೋಗ್ತಾನಲ್ಲ. ಹೌದು ವೆಂಕಟೇಶ, ನಾವು ನೋಡಿದ್ರೆ ಮನಿಗೆ ಹೋಗಿ ಕ್ಯಾನ್ವಾಸ್ ಮಾಡಾಕತ್ತೈತಿ. ಅವನ ಬಗ್ಗೆ ಎಲ್ಲಾದು ನಾವು ಪ್ರಚಾರ ಮಾಡಾಕತ್ತೇವಿ. ಇವ್ ಯಾಕೆ ಹಿಂಗ್ ಮಾಡಾಕತ್ತ ನನ್ಗೆ ಕರಿವಲ್ದಪ್ಪ ನನಗೂ. ಊರಾಗ ಎಲ್ಲರ ಮನೆಗೆ ರಜಣ ನಾವು ಅಡ್ಡಾಡಿ ಜನರನ್ನ ಮನಸ್ಸು ಎಲ್ಲರನ್ನು ಒಲಿಸ್ಕೊಂಡು ಇದು ಮಾಡಿಕೊಂಡು ಅಂತ ವ್ಯಕ್ತಿಗೆ ಅದ್ರ ನಾವು ಸಪೋರ್ಟ್ ಮಾಡ್ತಾ ನೋಡಿಯಪ್ಪ, ನಾವು ಅವ್ನಿಗೆ ಹಾಕ್ತೇವೆ ನೀವ್ನಿಗೆ ಹಾಕ್ತೇವೆ ಅಂತ ಎಲ್ಲರೂ ನಮ್ಗೆ ಎಷ್ಟು ಬೆಂಬಲ ಕೊಟ್ರು. ಈಗ ನಾವು ಜನರ ಇದ್ರಿಗೆ ಹೇಳೋದು ಹೆಂಗಣ? ಅದಂತಪ್ಪ ನನಗೂ ಅದು ತಿಳಿಯೋದಂಗ ಆಗ್ಬಿಟ್ಟೈತೆ. ಇವನ್ ಬಗ್ಗೆ ಹೇಳಿದ್ರೆ ಏನ್ ಪ್ರಯೋಜನ ಆಗೈತೆ ನಾವು? ಅದಕ್ಕೆ ಏನ್ ಪ್ಲಾನ್ ಮಾಡೋಣ? ಅಲ್ಲ ಈ ಮನಸ್ಸೊಳಗೆ ಏನ್ ಇಟ್ಕೊಂಡು ನಾವು ಸ್ವಲ್ಪ ವಿಚಾರ ಮಾಡುತ್ತ. ಇಲ್ಲ ಭೇಟಿ ಹಾಕೋಣ, ಅವ್ನ ಭೇಟಿ ಹಾಕಿ ಕೇಳ್ತೇನೆ. ಯಾಕಂದ್ರೆ ಅವನ ಬಗ್ಗೆ ನಾವು ಎಷ್ಟು ಸ್ಕೋಪ್ ಕೊಟ್ಟು ಮಾತಾಡ್ತೇವಿ, ಆದ್ರೂ ನಮ್ ಬಗ್ಗೆ ಒಂದು ಹಾಳು ಮಾಡುವ. ಇಲ್ಲ ವಿಚಾರ ಮಾಡ್ತೇನೆ, ಮಾಡ ನಾನು ಹೋಗೋಣ. ಅಣ್ಣ ಇವತ್ತ ಎಲ್ಲ ಮನೆಗೆ ಹೋಗಿ ಎಲ್ಲರಿಗೂ ಹೋಗಿ ಹೇಳನ್ರಿ ಅಣ್ಣ. ಅತ್ತಿಗೆ ಅಣ್ಣಗ ಆರಿಸ್ಬಂದ್ರಿ ಅನ್ನ ಬಗ್ಗೆ ಓಡಾಡಣ, ಎಷ್ಟರ ಓಡಾಡಣ. ಸರಿ ಆತನ ಬಾ ಅಣ್ಣ. ಇಲ್ಲೇ ಮದಮರ ಮನೆ ಐತೆ, ಈ ಮನೆ ಕೇಳೋಣ. ನಮ್ಮ ಅಣ್ಣ ಆರಿಸಿ ಬರ್ಬೇಕಲ್ಲ ಅತ್ತಿಗೆ. ನಮ್ಮ ಅಣ್ಣ ಆರಿಸ್ಕೊಂಡ್ರೆ ಸಾಕ. ಆಯ್ತು ಬಾ. ಮದಕ್ಕ ನಮಸ್ಕಾರ ರೀ. ನಮಸ್ಕಾರ ಯವ್ವ. ಮದಕ್ಕ ಈ ಸತೆ ಎಲೆಕ್ಷನ್ ಕೊಡ್ಬೇಕಂತ ಮಾಡೇವಿ. ನಮಗೆ ಓಟ್ ಹಾಕಿ ನಮ್ಮನ್ನ ಆರಿಸ್ತಿರ್ಬೇಕಂತ ಹೇಳಿ ನಿಮ್ಮ ಕೈ ಮುಗಿತೀನಿ. ಯಾರು ಕೊಡಕ್ಕಂತಾರಣ ಎಲೆಕ್ಷನ್ಗೆ? ನೋಡಕವ ಈ ಸತೆ ನಮ್ಮ ಅಣ್ಣನ ಎಲೆಕ್ಷನ್ ಕೊಡಿಸ್ಬೇಕಂತ ಮಾಡೇವಿ. ಈ ಸತೆ ಅವ್ನಿಗೆ ಏನಾರ ಓಟ್ ಹಾಕಿ ಅವ್ನ ಆರಿಸ್ತಂದ್ರೆ ನಿಮ್ಗೆ ಏನ್ ಬೇಕೆಲ್ಲ ಮಾಡ್ಕೊಡ್ತಾನೆ ನಮ್ಮನ್ನ. ಏನಣ್ಣ ಅವ್ರದ್ದು ಗೊತ್ತಿಲ್ಲ ನಮ್ಗ, ನೀವು ನಿಂತ್ರ ಓಟ್ ಹಾಕ್ತೇವೆ ನಾವು. ನೋಡಕವ ನಾ ಕೊಟ್ರೆ ಬೇರೆ ಅಲ್ಲ, ನಮ್ಮ ಮಣ್ಣು ಕೊಟ್ರೆ ಬೇರೆ ಅಲ್ಲ. ಈ ಸತೆ ನಮ್ಮ ಮಣ್ಣಿಗೆ ಓಟ್ ಹಾಕಿ ಅವ್ನ ಅರಿಸ್ತಂದ್ರ ಅಷ್ಟ ಸಾಕು. ನಂಗೆ ಕೈ ಮುಗಿದು ಬಿಡ್ಕಂತಾನೆ. ಏನಣ್ಣ ಅದು ನನಗೆ ಗೊತ್ತಿಲ್ಲ, ನೀವು ನಿಂತ್ರ ಓಟ್ ಹಾಕ್ತೇವೆ. ಆತ್ ಬಿಡವಾ ಯವ್ವ, ದೊಡ್ಡಕ್ಕಿದ್ದೀರಿ ಬರ್ರಿ. ಅಣ್ಣ ಆಕೆ ಮೊದಕಂದ ಆ ತರ ಅಂದ್ರ ಅದನ್ನ ತಲೆ ಇಟ್ಕೊಳಕ್ ಹೋಗ್ಬೇಡ್ರಿ. ಬಾ ಮುಂದಿನ ಮನೆ ಕೇಳಂಬರ್ರಿ, ಓಟ್ ಹಾಕತ್ರ. ನೀ ಬರಾಕ ಹೋಗ್ಬೇಡ, ಎಲ್ಲಾರು ಬರೀ ಹಿಂಗ ಅಂತಾರ. ನೀ ಬರಾಕ ಹೋಗ್ಬೇಡ, ಸುಮ್ನ ನಮಗ ಆಗಿ ಬರಂಗಿಲ್ಲ ನೀ. ಯಾಕಂದ್ರ ನಿನ್ ನೋಡತ್ಲೆ ಜನ ಏನ್ ಮಾಡ್ತಾರ, ನಮ್ಗ್ ಓಟ್ ಹಾಕದ ಇದು ಮಾಡ್ಬಿಡ್ತಾರ. ಅವ್ರೊಬ್ರು ಅಂತಾರ ಅಂದ್ರ ಎಲ್ಲಾರ ಹಂಗ ಅಂತಾರ. ಎಲ್ಲಾರ ತಲೆಯಾಗನು ಅದೈತಿ. ಯಾಕಂದ್ರ ಇವ್ರು ಸ್ವಲ್ಪ ಹೆಲ್ಪ್ ಮಾಡಿದ್ದ ಎಲ್ಲಾರು ನೋಡ್ಯಾರ. ಈಗ ನಿಮ್ಮ ಅಣ್ಣಂತೂ ಸ್ವಲ್ಪ ಹೊಲ ಮನಿ ಬರೀ ಇದ್ರಾಗ ಅದಾನ. ಹಂಗಾಗಿ ಅಣ್ಣ ನಿಮ್ಮ ಅಣ್ಣ ಯಾರಿಗೂ ಕಂಡು ಬಂದಿಲ್ಲ. ಅದಕ್ಕ ಈಗ ನಿನ್ ನೋಡತ್ಲೆ ಏನ್ ಮಾಡ್ತಾರ, ಇಲ್ಲಪ್ಪ ನೀನ ನಿಂತು ಬಿಡು. ಅಲ್ಲತ್ತಿಗೆ ನಮ್ಮ ಅಣ್ಣ ಬೇರೆ ಅಲ್ಲ, ನಾನ್ ಬೇರೆ ಅಲ್ಲ. ನಮ್ಮ ಅಣ್ಣನ ಪರವಾಗಿ ರಾತ್ರಿ ಆಗಲ್ ದುಡಿಯನ. ನೀ ಅಂತಿ ಬಿಡಪ್ಪ, ಜನ ಒಪ್ಪಕಲ್ಲ. ಈಗ ನಿನ್ ನೋಡತ್ಲೆ ಏನ್ ಮಾಡ್ತಾರ ನೋಡು. ಆಕಿನ ಅಂದ್ಲು
ನೀನ್ ನಿಂತ್ರ ಬೇಕಾದ್ರೆ ಹಾಕ್ತೇವಪ್ಪ ಅಂತಂದು ಅದು ಹಿಂಗ ಆಕತಿ. ಅದು ಒಂದ ಮನೆ ಇಲ್ಲ ಬಾತಿಗೆ ಓಸ ಮನೆ ಕೇಳಂಬ ಬೇರೆ ಮನೇನ ಎಲ್ಲಾರು ಹಂಗ ಅಂದ್ರೆ ಮಾಡೋದು ಇಲ್ಲ ಬಾತಿಗೆ ಕೇಳಂಬ ನೋಡೋಣ ನಡಿ ಇನ್ನೊಂದ್ ಮನಿ ನೋಡೋಣ. ರಾಮಣ್ಣ ಅಕ್ಕವ ಹೌದು ನಿಮ್ಗೆ ಗೊತ್ತಾಗತ್ತಲ್ಲ ಹೋಗಿ ಹೋಗಿ ಹಾಕದಲ್ಲ ಒಟ್ಟು ದೇವ್ರನೇ ಹಾಕಲ್ಲ ನಮಗೆ. ಯಾಕಪ್ಪ ನಮ್ಮ ತಮ್ಮ ನಾಗೇಶಿ ಅದಕ್ಕೆ ಕರ್ಕೊಂಡ್ ಬಂದಿವಿ ಮರಿ ನಾಗೇಶಿ. ಓ ನೀನು ಯಾಕೆ ಬಂದೆ ಮರಿ ಇವ್ರ ಜೊತೆಗೆ ಎಲ್ಲ ಹಾಳಾಗೋತು. ಯಪ್ಪ ನಾನು ಅದನ್ನ ಅನ್ನಕತ್ತೀನಿ, ನೀ ಬಂದ್ರ ಯಾರು ಓಟ್ ಹಾಕಲ್ಲಪ್ಪ ನಮಗ, ನೀ ಬರಾಕ್ ಹೋಗ್ಬೇಡ ಅಂತ ಹೇಳಾಕತ್ತೀನಿ. ಕೇಳವಲ್ಲ ನಾಗೇಶಿನ ಪಾಸ್ತು ಇಲ್ಲಿಂದ ನೀವು ಇಬ್ರು ಕಳಿಸಿದ್ರ ಉಳ್ಕಂತೀರಿ ಓಟ್ ಬೀಳ್ತಾವ ಇಲ್ಲ ಅಂದ್ರಿ ನಾವು ಅಲ್ಲ ನಮ್ಮ ಸಂಬಂಧ ಮನ್ಯಾಗಿರ್ಲಿ. ಇಲ್ಲಿ ಜನ ಓಟ್ ಹಾಕಲ್ಲಪ್ಪ, ನೀನ್ ನೋಡಿದ್ರ ಬರಬೇಡ ಅಂತ ಹೇಳ ಅವನ್ ತಪ್ಪಿಸ್ಬೇಕಂತ ನೀನು ಇದು ಮಾಡಿರಿ. ನೀವು ಹೋಗಿ ಹೋಗಿ ಪಟ್ಟ ಓಟ್ ಹಾಕದ್ರಲ್ಲಿ ಯಾರು ಹಾಕದ್ರ ಹಿಂಗ್ ಮಾಡಿರಿ. ನಾಗೇಶ್ ಕಳ್ಸಿ ಹೇಳ್ತಾನೆ ನಾನು ಅಣ್ಣ ಅಂತ ಬರಾಕತ್ತೇನಪ್ಪ. ಬೇಡ ಬೇಡ ಇವನು ಬಂದ್ರೆ ಮಾತ್ರ ಒಟ್ಟು ಕಳ್ಸಿ ಫಸ್ಟ್ ಹೇಳ್ತಾನ. ಅತ್ತಿಗೆ ನೋಡಪ್ಪ ಹಂಗ ಮಾಡು ಸುಮ್ಮನೆ. ಅಲ್ಲ ಅತ್ತಿಗೆ ನೀವೇನಂದ್ರೆ ನೀವು ಫಸ್ಟಿಗೆ ನಾವು ಮನಸ್ಸಾಕ್ಷಿಯಾಗಿ ಎಲೆಕ್ಷನ್ ಕೊಟ್ಟ ಒಂದ ನಿಮ್ಮ ಸಲುವಾಗ ನಾವು ಬಡಾಡಕತ್ತೀನಿ. ಗೋಡ್ರು ಹಿಡ್ಕೊಂಡು ಎಲೆಕ್ಷನ್ ಕೂತ್ರಿ ನೀವು. ನಾವು ಸ್ವಂತ ತಿಂತೇವಪ್ಪ. ಮತ್ತೆ ನೋಡಿಲ್ಲ ಈಗ ಅವ್ ಹಂಗ ಅಲ್ಲಿ ಇಲ್ಲಿ ಅಡ್ಡಾಡ್ಕೊಂತಿರ್ತಾನ ಹಂಗ ಇಲ್ಲ ಗೊತ್ತೈತಲ್ಲ ಅವ್ರ ಕೆಲಸ ಗೊತ್ತೈತಿ ನಿಮಗೆ. ಗೊತ್ತಾತತಿಗೆ ನೀವು ಒಳಗ ಚಂಚಕತ್ರಿ. ಅಲ್ಲ ರಾಮ ಲಕ್ಷ್ಮಣ ಇದ್ದಂಗಿದ್ದು ನಾವು ಅಣ್ಣ ತಮ್ಮರೊಳಗೆ ಅವ್ರು ಗೋಡ್ರಿ ನಮಗೆ ಈ ಜಬ್ಬಿ ತಕತ್ತಾರ ಅಂತಾರ ಮಾತು ಕಟ್ಕೊಂಡು ಇದು ಮಾಡಕತ್ತೀರಿ ಅಂದ್ರೆ ದೇವ್ರನಿಗೆ ಉದ್ರಾಗಲ್ಲ ನೀವು. ಅಲ್ಲಪ್ಪ ಅಲ್ಲ ತಪ್ಪು ತಿಳ್ಕೊಳ ಬೇಡಪ್ಪ. ಮುಂದಿನ ಮನೆಗೆ ಹೋಗನಲ್ಲ ಹೋಗಂಬ ಈಗ. ಅವ್ನು ಕರ್ಕೊಂಡು ನಾನು ಮನೆಗೆ ಹೋಗೋದ. ಅಕ್ಕವ ನಾವು ಏನೇನು ಮಾತಾಡ್ತೀವಿ ಏನೇನಿಲ್ಲ ಬುದ್ಧಿ ಲೋ ಮರಿ ಸುಮ್ ಕುಂದ್ರ ಅಲ್ಲ ಕಳಿಸು ಸುಮ್ರ ಬಾ ನೀನು ಕಳಿಸು ಸುಮ್ರ. ಇಲ್ಲ ನೀನ್ ಏರ್ ಸಿಟ್ಟ ಕಣವನು ಅಕ್ಕವನ್ ಕಡಿದ್ದ ದೇವಸು ಅವ್ರ ನೀವು ಸುಮ್ಮ ಕಣವನು. ನಾ ಹೇಳ್ತೀನಿ ಸುಮ್ಮಿರು. ಎಲ್ಲ ಅಂಡ ನಾ ಹೇಳ್ತೀನಿ ಸುಮ್ಮಿರು. ನೋಡಿ ಹೆಂಗ್ ಮಾಡ್ತೀವಿ ಟೈಮ್ ಇಲ್ಲ ಈಗ. ಒಂದು 5 ನಿಮಿಷ ಟೈಮ್ ಕೊಡು ಕಳಿಸ್ತೀವಿ. ಅದ ಏನ್ರಿ ಹೇಳಿ ಕಳ್ಸು. ಫಸ್ಟ್ ಮಾಡ ನೀ ಹೋಗ್ಬಿಡು ಸುಮ್ಮನೆ ಹೇಳ್ತೇನೆ. ನೀ ಹೋಗ್ಬಿಡು ನಮ್ಮ ಜೊತೆಗೆ ಬ್ಯಾಡ ಹೋ ನೀನ್ ಅತ್ತಿಗೆ ನೀವು ಹೇಳೋದ ಬೇಡ ನಾನು ಹೋಗ್ಕನಿ. ನಾನು ಅತ್ತಿಗೆ ನನ್ನ ಅತ್ತಿಗೆ ಅನ್ನಕ ನಾಶಿ ಆಗತೈತಿ ಅಲ್ಲ ಭಾಳ ತಪ್ಪ ಮಾಡಿ ನಾನು. ಅಣ್ಣ ಕ್ಯಾಟಗರಿ ಬಂದವಂತ ಈಗ ಹೆಂಗ ಮತ್ತೆ ಯಾವ ಇಲೆಕ್ಷನ್ ಯಾರು ನಿಂತರು ಯಾರು ಏನು ಮಾಡಕ್ಕಾಗದಿಲ್ಲ. ಎಲ್ಲರ ಆಟ ಹೌದಾ. ಈಗ ಅವನ್ ನಾಸ್ ತಂದೆ ಇವ್ ನಾಸ್ ತಂದೆ ಅಂದ್ರೆ ಯಾವನಿಗೆ ಏನು ಮಾಡಕ್ ಆಗೋದಿಲ್ಲ. ಅವ್ರವ್ರ ಬೆಳೆ ಬೇಯಿಸ್ಕೊಂತಾರ ಹೊರ್ತು ರೈತರಿಗೆ ಆಯ್ತು ಯಾರಿಗ ಆಯ್ತು ಬಡವ್ರಿಗೆ ಆಯ್ತು ಬಗ್ರಿಗೆ ಆಯ್ತು ಏನೋ ಕೊಡೋದಿಲ್ಲ ಅವರು. ಇವತ್ತಿನವ್ರ ರೈತಿಗೆ ಏನಾರ ಮಾಡ್ಯಾರ? ಏನು ಮಾಡೋದಿಲ್ಲ ರೈತರಿಗೆ ಏನು ಮಾಡಿಲ್ಲ ತಾನೆ, ಮಾಡೋದಿಲ್ಲ ಅವ್ರು ಏನು ಮಾಡೋದಿಲ್ಲ. ದೇವ್ರು ಇಲ್ಲೇ ಕುತ್ಕೊಂಡಾವ ಅದು ದೇವ್ರಿಗೆ ಕೈ ಹೋದ. ದೇವ್ರಿಗೆ ನಮಸ್ಕಾರ. ಬರ್ರಿ. ಏನಿಲ್ಲ ಈ ಸತಿ ಇಲೆಕ್ಷನ್ಗೆ ಏನ್ರಿ ಸಮಾಚಾರ? ನಮ್ ಗೂಡ್ರಿಗೆ ಟಿಕೆಟ್ ಸಿಕ್ಕಲ್ಲ. ಕೆಟಗರಿ ಬಿಟ್ಬಿಟ್ರಲ್ಲ. ನಮ್ ನಾಗೇಶ್ ಅಣ್ಣ ರಾಮಣ್ಣ ನಿಲ್ಸೇವಿ ಅವ್ನ ಏನ್ರ ಮಾಡಿ ಓಟ್ ಹಾಕಿ ದಯವಿಟ್ಟು ತಾವು. ಯಾಕ ಅವ್ರ ತಮ್ಗ ಹಾಕಿದ್ರಿ ಏನಾಕತ್ರಿ? ಅವ್ರ ತಮ್ಗ ಹಾಕಾರಿ ನಾವು. ಅವ್ ಮಾಡ್ತಾನ್ರಿ, ಒಳ್ಳೆ ಮನುಷ್ಯ ಅಲ್ರಿ, ಒಳ್ಳೆ ಮನುಷ್ಯ ಅಲ್ರಿ, ಹಂಗೆ ಆಗ್ತದೆ. ಎಲ್ಲೂ ರಾಂಗ್ ಹೊಡಿತೈತಲ್ಲ ಮತ್ತು ನಾಗೇಶ ಅಂತಾರ. ಅಲ್ಲಪ್ಪ ರಾಮಣ್ಣ ಓಟ್ ಹಾಕುವಂತ ಕೇಳಕ್ ಬಂದಿರಲ್ಲ, ಅವನೇನು ನಿಮಗೆ ಏನು ಮಾಡ್ಯಾನ? ಹೊಲ್ದಾಗ ದುಡಿಯಾನ ಅವನಿಗೇನು ಗೊತ್ತೈತಿ? ಯಾಕ ಅವ್ರ ತಮ್ಗೆ ಹಾಕಿದ್ರೆ ಬೇಡನ? ಅವ್ರ ತಮ್ಮ ನಾಗೇಶ್ ಹಾಕು ಅಂತ ಮಾಡ್ಯಾವ ನಾವು. ಅಲ್ರಿ ನೀವು ರಾಮಣ್ಣ ಬಗ್ಗೆ ಮಾತಾಡ್ತಿರಲ್ಲ. ರಾಮಣ್ಣ ಅಂತ ನಾಗೇಶ ಪಾಟೀಲ್ ಮನುಷ್ಯ ಮಾಡ್ಬೋದು, ಅವ್ನಿಗೆ ಹಾಕ್ಬೋದು ಓಟ. ಇದಕ್ ನೀವೇನಂತೀರಿ? ಅಲ್ರಿ ಮನಸ್ ಮಾಡಕ್ ನೀವು ಅವ್ರ ಬಗ್ಗೆನೇ ಯಾಕೆ ಕುಚ್ಚು ಹೇಳ್ತೀರಿ ನಮ್ಗ? ನಾಗೇಶನ ಬಗ್ಗೆ ಹೇಳ್ರಿ, ನಾವ್ ಮಾಡ್ತೇಬೇಕಲ್ಲ. ನಾಗೇಶನ ಬಗ್ಗೆ ಇನ್ನೂ ಮಾತಾಡ್ರಿ. ಹಿಂಗೋ ಕೇಳ್ಕೊಂತ ನಿಂತ್ರಿ ಇವ್ರು ನಾನು ಉತ್ತನಾಗಿ ಹೊಡೆದಂಗ್ ಹೊಡೆಯಂಗ್ ಕಾಣ್ತದೆ. ಏನ್ರ ಮಾಡಿ ಸಮಾಧಾನ ಮಾಡಿ ಪಾರ್ಟಿ ಮಾಡ್ತಾನಂತೆ ಮತ್ತು ಓಟ್ ಆಗತ್ತೆ ನಮ್ ಕಡೆ ಹಾಕಂಗಪ್ಪ. ನಮಸ್ಕಾರ. ನಮಸ್ಕಾರ. ಪಾರ್ಟಿಗೆಲ್ಲ ಬಗ್ಗಾರಲ್ಲ ಬಿಡ ನಾವು, ಪಾರ್ಟಿಗೆಲ್ಲ ಬಗ್ಗಾರಲ್ಲ ನಾವು. ಮೊದ್ಲು ಏನ್ರ ಮಾಡಿ ಸಾಯಂಕಾಲ ನಮ್ ಗೌಡ್ರಿಗೆ ಫೋನ್ ಮಾಡ್ತೀನಿ.
ನೋಡಪ್ಪ ಬಸ್ಯ ನಾವಂತರೂ ಓಟ್ ಹಾಕ್ಬೇಕಂದ್ರ ಪಾರ್ಟಿ ಆಗ್ಬೇಕು ಇವತ್ತು ರಾತ್ರಿ. ನಮ್ಮ ಅಪ್ಪನ ಕೇಳಿ ಇವತ್ತ ರೊಕ್ಕ ಇಸ್ಕೊಂಬರ್ತಾನೆ. ಇವತ್ತು ರಾತ್ರಿ ಅಂದ್ರೆ ಫುಲ್ ಪಾರ್ಟಿ ಮಾಡೋಣ ಅಂತಲೇ. ನೋಡು ಸುಳ್ಳು ಹೇಳೋದು ಕಾಗಿ ಆರ್ಸೋದು ಮಾಡಕ್ ಹೋಗ್ಬೇಡ. ನಿಮ್ಮ ಅಪ್ಪ ಗೆಲ್ಬೇಕಂದ್ರ ಪಾರ್ಟಿ ಆಗಕ್ಕ ಬೇಕು ರಾತ್ರಿ. ಬರ್ತೇನೆ ನಾನೀಗ. ಹಾ ಸರಿ ತಾ.